ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ತಮ್ಮನ ಬಂದರಿ ಸ್ಕೂಲಿಂದ ಬಂದು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮತ್ತೆ ನಿಂತ್ಕೊಂಡಾಳ್ರಿ. ಯಾಕೆ ಬಂದ್ರೆ ಈಗ ನಾವು ಮಾರ್ಕೆಟಿಗೆ ಹೊಂಟಿವ್ರಿ, ಗುರುವಾರ ಸಂತಿಗೆ. ಹೋಗೋಣ? ನನಗಂಕರ ಹೋದಾಗ ಭಾಳ ಖುಷಿ ಆಕೈತಿ. ಎಲ್ಲಿ? ಅಲ್ಲ ಗುರುವಾರ ಸಂತಿಗೆ ಹೋದಾಗ. ಏಕ ಅಲ್ಲಿ ಹಸಿಮೆಣಸಿಕಾಯಿ ಬೆಂಡೆಕಾಯಿ ನೋಡಿ. ಇಲ್ಲ ಯಾರು ಇರಂಗಿಲ್ಲ. ನನಗದ ಯಾರು ಇರಂಗಿಲ್ಲ. ಸಂತಿ ತುಂಬಾ ಮಂದಿ ಇರ್ತಾರ, ಆಕಿಗೆ ಯಾರು ಲೆಕ್ಕನೇ ಇಲ್ಲ. ಮಮ್ಮಿ ನನಗದ ಬೆಂಡೆಕಾಯಿ ನೋಡಿದ್ರಂದ್ರ ನಾವು ಅಡಿಗೆ ಸಾಮಾನ ಹೊತ್ಕೊಂಡ್ ಬರಕ್ ಕುಂತೇವಿ ದಿನಾಲು ಅಂತ ಅನಿಸ್ತೈತಿ. ನೀನೇನ್ ಇಮೇಜನ್ ಮಾಡ್ಕೊಂತೇವಿ? ಏನ ಒಂದು ಗೊತ್ತಲ್ಲ. ನೋಡ್ರಿ ಹೋಗೋಣ. ಪಾರಿ ಒಳ ನೋಡ್ರಲ್ಲಿ ಬ್ಲೇಡ್ ಒಂದ ಬಂದ ಹೆಂಗ ಕುಂತೈತ್ರಿ. ಅವ್ರವರೇ ಹೂವು ಸಾಕಿದ್ವು, ಅದೊಂದು ಹೊರಗೆ ಬಂದೈತ್ರಿ. ಯಾಕ ಮತ್ತೆ ಯಾವ ಇಲ್ರಿ ಬಾಕಿವು. ಈಗ ನೋಡ್ರಿ ಎಲ್ಲ ಕಡೆ ಗಟ್ರ ಮಾಡಾಕತ್ತಾರೆ. ಎಲ್ಲಿ ಬೇಕಲ್ಲಿ ರೋಡ್ ಅದು ಹಡ್ಡು ಬಿಟ್ಟಾರೆ. ಆಮ್ಯಾಗಿದು ಆದ್ಮ್ಯಾಗ ರೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡ್ರಿ ತಾಜನಗರ್ ಗುರುವಾರ ಮಾರ್ಕೆಟ್ ಫುಲ್ ಜೋರೆ. ಸುಮ್ಮನೆ ಸ್ವಲ್ಪ ಮಂದಿಗೆ ಮಾರ್ಕೆಟ್ ಮಾಡ್ಕೊಂಡು ಮನೆ ಹೊಂಟಾರೆ. ನಾವೀಗ ಬಂದ್ವಿ. ಆಮ್ಯಾಗ ಇಲ್ಲಿ ಮಾರ್ಕೆಟ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ 8 ಗಂಟೆ ಮಟ್ಟ ಆಗ್ತೈತಿ. 8 ಗಂಟೆ ಮಟ್ಟ ನಾವು ಆರಾಮ್ ಬಂದು ಆರಾಮ್ ತೊಗೊಂಡು ಹೋಗ್ಬೋದು. ಆಮ್ಯಾಗ ಇಲ್ಲಿ ಮೊದಲನೇಕ್ಕಿಂತ ಅಂಗಡಿ ಭಾಳ ಆಗತ್ತಾವ. ಹೆಂಗಂತ ಮೆಣಸಿನ್ಕಾಯಿ 10 ರೂಪಾಯಿ. 2 ಬುಟ್ಟಿ ಅಲ್ರಿ? ಹಾಂ ರೀ. 10 ರೂಪಾಯಿ ಕ್ಯಾರೆಟ್ ಬಿಡ್ತೀರಿ. ತೆಂಗಿನಕಾಯಿ ನೋಡ್ರಿ 50 ರೂಪಾಯಿ ಕ್ಯಾರೆಟ್. ಕಾಯಿ ಸೊನ್ನು ಅದಾವು, ಆದ್ರೆ ಫ್ರೆಶ್ ಅದಾವ. ನೋಡ್ರಿ ಪ್ಯಾರನ್ ಅದಾವ. ಹೋದವ್ರು ಹಚ್ಚಿದ್ದಿಲ್ಲ ಅಜ್ಜ? ಇಲ್ಲ. ನಿಮ್ಮ ಹುಡುಗ ಅಣ್ಣಾರೇನ್ರಿ ಅವ್ರು ಹಚ್ಚಿದಾರ? ದುಬೈಯಲ್ಲಿ ಇವು ಇಲ್ಲಿ ನಡೆಯಂಗಿಲ್ಲ ನಮಗೆ. ದುಬೈ ನಡ್ತಾವ. ಶೇಬು ಜ್ಯೂಸ್ ಕುಡಿದು 1 ವರ್ಷದ ಮ್ಯಾಗ ಆತ. ಹೆಂಗಂತ ಬೈ ಕಸ ಬೇಡ ಬಾ, ಜ್ಯೂಸ್ ಕುಡಿದ್ ನಾವು. ಬೇಡ ಜ್ಯೂಸ್ ಬೇಡ. ಈಗ ನೋಡ್ರಿ ಹೆಂಗದ ಮೋಸಂಬಿ ಅಂತ ಮೆಂತ್ಯ ಕೊತ್ತಂಬರಿ ಫುಲ್ ಫ್ರೆಶ್ ಐತಿ. ಮಸ್ತ್ ಹಸಿರು 10 ರೂಪಾಯಿ ಅಡಕ 3 ವೈರಿ ಅವು. 3 ವೈರಿ 10 ರೂಪಾಯಿ ಕ್ಯಾಡ್ ಕಿರಿಕ್ಸಲ್ಲಿ 10 ರೂಪಾಯಿ ಕ್ಯಾಡಿ ಆಡಿ. ಕೊತ್ತಂಬರಿ 10 ರೂಪಾಯಿ, ಕೊತ್ತಂಬರಿ 10 ರೂಪಾಯಿ. 2 ತಗೊಂತಿ 20 ಕೆಬರ್ತಿ ನೋಡಿ ನೀನು. 10 ರೂಪಾಯಿ ಕೊತ್ತಂಬರಿ 10 ರೂಪಾಯಿ ಕಾದ 2 ವೈರಿ 15 ರೂಪಾಯಿ ಹಿಡಿತೀನಿ ಈಗ. ತಗೊಂಡಿಲ್ಲ ಯಾಕೆ? ಹೌದಾ? ಹೆಂಗತ್ತ ಗುಟ್ಟ? ಬುಟ್ಟ ಅರ್ಥ ನೋಡೋದು. वो पैकेट 30 रुपये पर ले जाओ, कम पकड़ तो ले जाओ. 20 रुपये दो. ಅಜ್ಜ ಮೆಣಸಿಕಾಯಿ 10 ರೂಪಾಯಿ ಅಂತ ಬ್ಯಾಡ ಬರ್ಬೇ ಬರ್ರಿ. ತಗೊಂಡಿಲ್ಲ ಅಡ್ಕಿ? ಹೌದಾ? ತಾಜನಗರ್ ಗುರುವಾರ ಮಾರ್ಕೆಟ್ ಬಂದ ನಾವು ಮಿರ್ಚಿ ಬಜ್ಜಿ ತಿನ್ನಿಲ್ಲಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ಮಾಡಿದೆಲ್ಲ ವೇಸ್ಟ್. ಹೌದಿಲ್ಲ? ಯಾವ ನಿಮ್ಮ ಮಕ್ಕ ನೀನೆ ಏನು ತಗೊಂಡಿ? ಬಜ್ಜಿ ಮಿರ್ಚಿ ಬೇಡ? 30 ರೂಪಾಯಿ 25 ರೂಪಾಯಿ ಡಿಸೈನ್. ಅಮ್ಮಾರ ಈಗ ತಿನ್ನಾಕ ಬೇಕು ನೋಡ್ರಿ, ಹಣ್ಣು ಕೊಡ್ರಿ. ನಾ ಇಷ್ಟು ದಿನ ಆತ ಶಾಲಿಗೆ ಹೊಂಟ, ನಾ ಏನು ಕೇಳಿದ್ದಿಲ್ಲ. ಮತ್ತೆ ನೀವು ಬೈತೀರಿ ಅಂತಂದ ಇವತ್ತು ಕೇಳಿದ್ವಿ ಮತ್ತೆ ತೊಗೊಂಡು ಬಿಟ್ಟು ಅದನ್ನ 100 ರೂಪಾಯಿ ಇಸ್ಕೊಂಡು ಹೋಗ್ಬಿಡಂಬರ್. ಬಾಳೆ ಅಂತ ಉಳ್ಳಾಗಡ್ಡೆ ಎಲ್ಲ ಅದಾವು. ಇದು ದಾರಿ ತಪ್ಪದ ಮಕ್ಕಳಾಗ್ಬಿಟ್ಟಿವ ನಾವು. ಎಲ್ಲಿ ಬೇಕಲ್ಲ ಹೊಂಟ್ಬಿಟ್ಟು. ಹೀರೆಕಾಯಿ ಪಲ್ಯ ಹೋಗಿ ಮಾಡಿಯಲ್ಲ ನೋಡಿ. ಹೀರೆಕಾಯಿ ಪಲ್ಯ ಯಾವಾಗ ಮಾಡಿದ್ವಿ? ಎಲ್ಲ ಹೀರೆಕಾಯಿ ರೀ. ಮಾರ್ಕೆಟ್ ಇದೆ ಅಲ್ಲ ನೋಡೋಣ ತಗೊಂಡ. ಮಾರ್ಕೆಟ್ ಹೀರೆಕಾಯಿ ಸಿಗ್ತಾವೆ. ಸೊಪ್ಪು ನೋಡ್ರಿಪ್ಪ ಇಲ್ಲಿ.
ನಜ್ಮಾರು ಬಂದಿದ್ರೆ ಸಂತಿಗೆ ಅಲ್ಲಿ ಮಾಡೋ ಬಂದ್ರೆ ಯಾರು ಕಾಣಲಿಲ್ಲ, ಎಲ್ಲ ಮನೆಗೆ ಯಾರನ ಅವ್ರು. ಕಾಣದಂತೆ ಮಾಯವಾದರು. ಈಗ ತರಕಾರಿ ತಗೊಂಡ್ವಿ, ಎಲ್ಲ ತಗೊಂಡ್ವಿ. ನೆಕ್ಸ್ಟ್ ಅಲ್ಲಿ ಬಂದಿವ್ರಿಪ್ಪ ಅಂತ ಹೇಳಿದ್ರೆ ಈಗ ಚಕ್ಲಿ, ಬಿಸ್ಕಿಟ್, ಒಟಾಣಿ. ಏನು ತಗೊಂತಿ? ಮೆಣಸಿನ್ಕಾಯಿ ತಗೊಂತೇನ? ಮೆಣಸಿನ ತಗೊಂಡೆ. ಅಷ್ಟೇ ಸಾಕು. ಬಜೆಟ್ ಕಡಿಮೆ ಐತಿ ಈಗ. ಇದ್ದಿದ್ರಾಗ ಮುಗಿಸ್ಬಿಡೋದು ಈಗ ಸಂತಿ. ಸಾನಿಯಾ ಯಾಕೆ? ಸಾನಿಯಾ ಹೌದು ನೋಡಕಿನ ಆಕಿದ್ದು ಶಾಲೆಗೆ ಬಿಡುತ್ತೆ. ಪಾಪ ಆಕೆ ನೋಡ್ಕೊಂತ ಬರ್ತಾರೆ. ಏನ್ ತಮ್ಮನ್ನ? ಹೌದು ನೋಡಿ ತಮ್ಮನ್ನ ಶಾಲೆ ಕಲ್ತ ಇಲ್ಲಿಂದ. ಹೌದು, ನಿಮ್ಮ ಶಾಲೆ ಮಸ್ತ್ ಐತೆ. ಹಡಗಲಿ ಒಳಗೆ ಖತರ್ನಾಕ್ ಐತಿ. ನಮ್ಮ ಶಾಲೆ ಹೆಂಗೈತಿ? ನಮ್ಮ ಶಾಲೆ ಹಳೆ ಶಾಲೆ ಇದ್ದಾಗತ್ತಲ್ಲ ಹಂಚಿಂದಿತ್ತೆ. ಆಮ್ಯಾಗ ಬರ್ತಾ ಬರ್ತಾ ಆಸೆಸಿ ಆಯ್ತು. ಇಲ್ಲಿ ನೋಡ್ರಿ ನಮ್ಮ ಬಾಬಾರ ದಾಳಂಬ್ರಿ ಹಣ್ಣಿನ ಗಿಡನ ಹಾಕ್ಯಾರ. ಇದ್ರ ದಾಳಂಬ್ರಿ ಬಿಟ್ಟತ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇವು ನೆಲ್ಲಿಕಾಯಿ ಪಿತ್ತಿ 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 ಅನ್ನಕತ್ತಾವ ನೋಡ್ರಿ. ನಿಂದಿಗೆ ಸಾರು ಮಾಡ್ತೇನೆ ನೀನು? ಮಾಡ್ತಾಡ್ರಿ, ಆಮೇಲೆ ಮಾಡ್ಕೊಡ್ತಂತ. ಇವೆಲ್ಲ ಬಿಡ್ತಾವ, ಇವೆಲ್ಲ ಕಾಯಾಗ ಹೋದಿಲ್ರಿ ಇವು ಎಲ್ಲ ಹೂವು. ಇಲ್ಲಿ ನೋಡಿ ಕಾಯಕಾವ. ಒಂದೇ ಗೊಂಚಲದೊಳಗೆ ಎಷ್ಟು ಗೊತ್ತಾನೆ? ಬರಂಗಲ್ರಿ ದಾಳಂಬ್ರಿ. ದಾಳಂಬ್ರಿ ಇಲ್ಲಿ ಎಲ್ಲರ ತೊಳಗದವನು ಇಲ್ಲ, ಅದೊಂದ. ಏನಿನ್ನ ಬ್ಯಾಗ್ ಒಳಗಿಟ್ಟಿಲ್ಲ, ಬ್ಯಾಗ್ ಹೊರಗೈತಿ. ಅಲ್ಲೇ ಬಜ್ಜಿ ಉಚ್ಕೊಂಡು ಹಂಗ ಕಟ್ಟಾಗಿ ಚಲೋ ಮಾಡಿದ್ರಲ್ಲ. ಬಜ್ಜಿ ಮಸಾಲ ಬಡ ಬಜ್ಜಿ ಹೊರ ಚಲೋ ಅಲ್ರಿ? ಎಂತ ಬಜ್ಜಿ ಇರ್ಬೇಕು, ಗಿರ್ಮಿಟ್ ಇರ್ಬೇಕು, ಕಲ್ಲಂಟ್ ಇರ್ಬೇಕು. ಅಯ್ಯೋ ಹೊಂಟ್ರಿ ನೀವು ಇನ್ನೂ ಮಜಾ ಆಗ್ತಲ್ಲ. ನೆಕ್ಸ್ಟ್ ಲೆವೆಲ್ ಅನ ಅದ. ನಾ ಅಂದೆ ತಗ ನೀ ಕೈ ಮಾಡಮಟ ಅಂದ್ರೆ ಒಂದೊಂದ ನಿಮ್ಮ ಪಾಲಿನ ಮುಗಿತೀಗ ಅದ. ಅದ್ರ ಜೋಡಿ ಚಟ್ನಿ ಕೊಡ್ಬೇಕಾಗಿತ್ತು. ಚಟ್ನಿ ಚಟ್ನಿ ಆಮ ಸೋನುಗುಡ್ಡ ಬಜಿಲೆ. ಸೋನು ಲಂಗ ಮಸ್ತ್ ಐತಿ. ಸೋನು ಮಸ್ತ್ ಅದಾಳ. ಲಂಗ ಅದನ್ಯಾಗ ಮಸ್ತ್ ಕಾಣ್ತಾಳ ಸೋನು. ಸಾನಿಯಾ ಯಾವ ಬಂದೆ ಸ್ಕೂಲಿಂತ್ರ? ಜಸ್ಟ್ ಬಂದೇನ? ನೀನು ಮಾಡತ್ತಿ ಈಗ? ನಮ್ದು ಈಗ ವಿಡಿಯೋ ಮಾಡ್ಬೇಕ್ರಿ. ಬರಂಗ ಫಟ್ ಫಟ್ ಮಾಡೋಣ. ಸುಮ್ಮನೆ ಸರ್ಪ್ರೈಸ್ ತೋರಿಸ್ತೀನಿ. ನೋಡಿದೆ ಬಾ ಇಲ್ಲಿ. ನೋಡಿದೆ ಇಲ್ಲ ಬಾ ತೋರಿಸ್ತೇನೆ ಮಾಡ್ತೀನಿ ನಾನು. ಅಮ್ಮ ನೀನು ಬಾ ಇಲ್ಲಿ. ತಮ್ಮ ನೀನು ಈ ಕಡೆ ಬಾ. ನೋಡಿ ಇಲ್ಲಿ ಸೋನು ಲೇಂಡು. ಏನಾದ್ರೆ ಏನಾದ್ರೆ ಸೋನಂದಲ್ಲ ಪೋಟಿ ಅದ. ಈಕಿ ನೋಡು ಪಾಪ ಮಾಡಂಗಲ್ಲ. ಈಕಿಗೆ ತಗೋ ಬಂದದ. ಈಕಿಗೆ ತೂ ಕರ್ದಿದ್ ನೈ ಕರ್ತಿ ಗರ್ಬೇಕತ್ತಾವತ್ತಕಿ. ಸೋನು ಮಾಡಿ ಹೊಂಟಿದ್ಲ ಆಕಿ. ಕರೆದನಕಿ ಬಾ ಬಾ ಅಂತ ಹೇಳಿ ನಿಂದಿರ್ಲಿಲ್ಲ ಆಕಿ. ಅದೊಂದು ಚಲೋ ಐತಿ. ಡ್ರೈ ಮಾಡ್ಯಾಳೆ. ಆಲ್ ರೈಟ್. ಈಗೇನ್ರಿಪ್ಪ ಅಂದ್ರೆ ಸಂಜೆ ಮುಂದೆ 7 ಗಂಟೆ ಐತ್ರಿ ಟೈಮ್. ಈಗ ಜೋಳ ತೊಗೊಂಡು ಹೋಗ್ಬೇಕ್ರಿ ತಳಗೆ. ಇಲ್ಲಿ ತಾಸ್ನಗರ್ನಾಗ ಗಿರ್ನಿ ಇವತ್ತು ಬಂದಿತ್ರಿ. ಸೊ ಹಿಂಗಾಗಿ ತಳಗೆ ಹೋಗಿ ಹಾಕಿಸ್ಕೊಂಡು ಬರ್ಬೇಕ್ರಿ. ಆಮ್ಯಾಗ ನಮ್ಮ ಅವ್ರು ಹೋಗಿ ಭೇಟಿಯಾಗಿ ಬರ್ಬೇಕು. ಸುಮ್ಮನೆ ನೋಡಿ ಫಟಾಫಟ ಹೋಗೋಣ. ಚಿರಾಕ್ ಹಚ್ಚೋಗೋದ? ಏನಾಗೈತಿ ಗ್ಯಾಸಿನ ಲೈಟ್ರ? ಹತ್ತಲ್ದೆ? ಇದ್ಯಾಕೆ ಬಂದ್ಬಿಟ್ಟು ರೇಟ್? ಇರಲಿ, ಬೆಳಕಿರ್ಬೇಕು, ಮನೆ ತುಂಬ ಬೆಳಕಿರ್ಬೇಕು. ಸಂಜೆ ಟೈಮ್ದಾಗ ಎದು ಸಮಯ ಮಾಡೈತಿ ಕಡ್ಡಿ ಪಟ್ಟಿಗೆ. ಈಗ ಚಿರಾಕ್ ಹಚ್ಚೋಬೇಕನ? ಆಯ್ತು, ಒಳ್ಳೆ ಕೆಲಸ. ಈಗ ನಾ ದೀಪ ಹಚ್ಚಿದಿ ನೋಡಿ, ಫಟ್ ಫಟ್ ಹೋಗ್ಬರೋಣ. ಅಲ್ಲಿ ಹೋಗಿ ಬರ್ಬೇಕಂತ ಹೇಳಿದ್ರೆ ಮತ್ತೆ ಟೈಮ್ ಬಾಳಕೈತಿ. ಅಮ್ಮನ ಕಡೆ ಹೋದ್ರೆ ಮತ್ತೆ ಕುಂದಿರ್ತೀವಿ ಒಂದು ತಾಸು ಮಟ ನಾವು. ಬಾ ಮತ್ತೆ ಫಟ್ ಫಟ್ ಹೋಗ್ಬರೋಣ ಅಂತ. ತಮ್ಮನ್ನ ತಮ್ಮನ್ನ ನೀ ಬರಂಗಿಲ್ಲ ತಳಗ? ಹೆಸರು ಅಂದ್ರೆ ನೀನ್ ತಿಳ್ಕೊಂತೀವಿ. ನಿನ್ನ ಹೆಸರು ನನಗೆ ಗೊತ್ತಿಲ್ಲನ? ಮತ್ತೆ ನಾವಿಟ್ಟಿದ್ದ ಹೆಸರು
MANNA ತಮನ್ನಾ. ಗೋಡ್ ತಮನ್ನ. ಏನು ಕಿಡಿ ಆಗತ್ತಲ್ಲ? ಸಾನಿಯಾ ಅಲ್ಲದ ತೊಳಗ ಹ್ಞೂ ತಮ್ಮನ ಬರಕತ್ತಾಳ. ಅಂದ್ರೆ ಸಾನ ಬರಂಗಿಲ್ಲ ಅಂಗಡಿಗೆ ಬರ್ತಾಳೆ. ತೊಳಗ ಕೇಳೋಣ. ಬಾಂಗಂದ್ರೆ ಈಗೇನ್ರಿಪ್ಪ ಅಂದ್ರೆ ನಾವು ತೊಳಗೆ ಹೋಗಿ ಬಂದು ಅಂದ್ರೆ ನಮ್ಮ ಅವ್ವ ಕಡೆ ಹೋಗಿ ಬಂದು ಕಡಿಮೆ ಅಂದ್ರೆ ಒಂದು 5 ದಿನ ಆತಲ್ಲ. 5 ದಿನ ಆತನಾಗಿಲ್ಲ. ಹೆಚ್ಚಿಗೆ ಆತ್ರಿ ಮತ್ತೆ ಅವಾಗ ಇದು ರೇಷನ್ ತರಕ್ ಹೋಯ್ತಲ್ಲ ಅವಾಗ ಹೋಗಿದ್ ನಾವು. ಹೌದಣ್ಣ. ಮತ್ತೆ ಹೋಗೇ ಇಲ್ಲ. ಇದು ಮಳಿ ಒಂದು ಹತ್ಕೊಂಡ್ಬಿಡ್ತಲ್ರಿ ಸಂಜೆಗೆ. ನಾಟ್ ಹೋಗಿ ಬರೋಣ ಈಗ. ಬರ್ರಿ ಹೋಗೋಣ. ಆಮ್ಯಾಗ ಇಲ್ಲಿ ಪೈರಿ ಒಂದು ಹೆಂಗ್ರಿಪ್ಪ ಅಂತಿದ್ರೆ ನೀರು ನೋಡ್ರಿ ಇಲ್ಲಿಂದ ಇರ್ತಾವೆ ನೀರು ಜರ್ದಿರಿಪ್ಪ ಅಂತ ಹೇಳಿದ್ರೆ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ. ಹಿಂಗಾಗಿ ಸ್ಲೋ ಹೋಗೋದು. ಹಿಂಗಾಗಿ ಸ್ಲೋ ಹೋಗೋದು. ಸಾನೇ ಬರ್ತಿಲ್ಲ ತೊಳಗೆ ನೀವು ಬರಂಗಲ್ಲ. ಗುಡ್ ಬಾಯ್, ಸಾರಿ ಗುಡ್ ಗರ್ಲ್. ಇಲ್ಲಿ ನೋಡ್ರಿ ನಾವು ಹೊಂಟಿರಪ್ಪ ತಳಗಿನ ಮನೆಗೆ ಗಿರಣಿಗೆ. ಇಲ್ಲಿ ಇದ್ದು 2 ಅದಾವ್ರಿ ಗಿರಣಿ. ಇಲ್ಲಿ ತಾಜ್ನಗರದೊಳಗೆ 2 ಬಂದಾಗ್ಯಾವ್ರಿ. ಅವು ಹಂಗಾಗಿ ಈಗ ನೀರೋ ಇಲ್ರಿ. ಅಲ್ಲೇ ತಳಗಿನ ಮನೆ ಕಡೆ ಹೋಗಿ ಹಂಗೆ ಅಮ್ಮನ ಮಾತಾಡ್ಸಂಗೆ ಆಕತಿ. ನಮ್ಮ ಗಿರಣಿನದ ಕೆಲಸ ಆಕತಿ. ಹೋಗಿ ಕೊಟ್ಟು ರೀ ಫಸ್ಟ್ ಹೋಗಿ ಇಟ್ಟ ಅಮ್ಮನ ಕಡೆ ಹೋಗನ್ರಿ. ಅವ್ರಿಗೆ ಹೇಳನ್ರಿ ನಾವು ವಾಪಸ್ ಬರೋಣ ತೊಗೊಂಡು ಕಿವಿ ಹಾಕಿಟ್ಟಿರಿ ಅಂತ ಹೇಳಿ ಹಾಕಿಟ್ಟಿರ್ತಾರೆ ಅವರು. ಅದಲ್ಲ ಹಾಂ ಗಿರಣಿ ಬಂದಿರಪ್ಪ. ಇಲ್ಲಿ ಗಿರಣಿ ಒಳಗೆ ನಮ್ಮ ಮನೆಯವ್ರು ಹೋಗ್ಯಾರ ಚೀಲ ಇಟ್ಟು ಬರಕ. ಈಗ ಇದನ್ನು ಅವ್ರಿಗೆ ಹೇಳಿ ಹೋಗ್ತೀವಲ್ಲ ಅಮ್ಮನ ಅಂಗಡಿ ಕಡೆ. ನೋಡ್ರಪ್ಪ ನಾವು ಅಮ್ಮರ ಅಂಗಡಿ ಕಡೆ ಬಂದ್ವಿ. ಅಮ್ಮ ಮೀನಾ ಕೊಡಕತ್ತಾರ್ರಿ. ಹಾಂ ಅಮ್ಮ 1 kg ಪಾವು kg ಐತಂತೆ ಈ ಮೀನ. ಹಲೋ ಯಾರ ಫೋನ್ ಹಚ್ಚಾರ ಅಮ್ಮಾಗ. ಹೇಳ್ಬೇ ಇದ್ ಕಡೆ ಮೀನಾ ಕಡೆ ಅದು ಈ ಕಡೆಗೆ ಫೋನೇ ಮಾತಾಡೋದು. ಇದು ಅದನ್ನು ಬಿಡಂಗಿಲ್ಲ ಇದನ್ನು ಬಿಡಂಗಿಲ್ಲ. ಮತ್ತು ಮಳಿ ಒಂದು ಮ್ಯಾಗ ಎಲ್ಲ ತಾಜಾ ಅದ ನೋಡು ಮೀನ. ಮಸ್ತ್ ಅದಾವ್ರಿ. ಮಸ್ತ್ ಅದಾವ ಇವು ಚುಡಿ ಮೀನ, ಇವು ಹೊಳಿ ಮೀನ, ಕಟ್ಲ, ಆಮ್ಯಾಗ ಗುಬ್ಬಿ ಮೀನ, ಅಲ್ಲಗ್ರಿ ಸಿಲಾಪಿ ಅವು. ಸುಲ್ತಾನ ಅಲ್ಲಿ ಹೆಂಗಿದ್ವು ಇದ್ರಾಗ ಹೆಂಗಿದ್ವು ಆಣಸಾಗರ ಒಳಗ ಸೇಮ್ ಎಂತಿದ್ದು. ಹೌದ ಮಸ್ತ್ ಇದ್ವಲ್ಲ ಮೀನ. ಸುಮ್ಮನೆ ಒಂದು ಬಲಿ ಹಿಡ್ಕೊಂಡ್ಬೇಕಾಯ್ತು ನಾವು. ಈ ಮೀನ ಟೇಸ್ಟ್ ಆದಂಗೆ ಮತ್ತೆ ಆ ಮೀನ ಆಗೋದಿಲ್ಲ ನೋಡಿ. ಹೌದ್ರಿ ಬಾಂಗ್ಲಾ ಒಂದು ಇದು ಒಂದು ಬಾಳ ಟೇಸ್ಟ್ ಆಗತ್ರಿ. ಹೌದು. ಆಮ್ಯಾಗ ಇದಕ್ಕಿಂತ ಮ್ಯಾಗ ಅಂದ್ರ ಹೈ ಕ್ವಾಲಿಟಿ ಮೀನ ಅದಾವು. ಸುರ್ಮಿ ಪಾಪ್ಲೆಟ್ ಅವಂತದಾವ. ಸುರ್ಮಿಗಿರ್ಮಿ ಅದಲ್ರಿ ಇವು ತಿಂತಿನ್ ನಮಗ. ಅವು ಸುರ್ಮಿಗಿರ್ಮಿ ಯಾವ ರುಚಿನ ಬರಂಗಿಲ್ಲ. ಒಂದ್ಸಲ ಅಮ್ಮ ತಗೊಂಬಂದಿದ್ರಿಪ್ಪ ಮಾಡಿದ್ವಿ. ಸಪ್ಪಟೆ ಸಾರ ಅನ್ಸೋಕತ್ ಬಿಡತ್ ನಮಗಂಕರ. ಅದು ನಮ್ಗೇನಿದ್ರಿ ಅದ ನೋಡ್ರಿ ಹೊಳಿ ಮೀನ ಬಾಂಗ್ಡ ಇವ ಬೆಸ್ಟ್. ಈಗ ನೀನು ತೊಳಿತಾನ ಕ್ಲೀನ್ ಆಗಿ ಸೊಕ್ಕ ಹಚ್ಚಿ. ತಮ್ಮನ್ನ ಏನ್ ಮಾಡಾಕತ್ತಿ? ಟೀಚರ್ ಆಗಿ ನೋಡ್ ತಮ್ಮನ್ನ ನೀ ಶಾಲೆಗೆ ಹೊಂಟ 1 ವಾರ ಆಗಿಲ್ಲ. ನೀ ಆಗ್ಲೇ ಟೀಚರ್ ಆಗಿ. ಹಾ ಮತ್ತೇನ್ ಬರ್ದಿ? ಹೌದಣ್ಣ. ತಮ್ಮನ್ನ ನಿನ್ನ ಹೆಸರು ಬರೀ ನೋಡು. ನೀನು ಹಾ ಬರೀ ನೋಡು ಹೆಂಗ್ ಬರೀತಿ. ಹಾ ಬರೀ. T ಹಾ A ಹಾ M ಹಾ A ಹಾ N N A ತಮನ್ನಾ. ಗುಡ್ ತಮನ್ನ, ಶಬಾಷ್. ಕನ್ನಡ ಒಳಗ ಬರೀ. ಕನ್ನಡ ಒಳಗ ಬರೀತೀನಿ ತಮನ್ನಾ. ಮನ್ನಾ ತಮನ್ನಾ. ಸುಮನ್ನ ಬರೆಯಾಗ್ತಾಳೆ. ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆಯ್ತು ನೋಡ್ ತಮ್ಮನ್ನ. ಈಗೇನ ತೊಗೊಂಡೆ ಹಿಟ್ಟೆ ಇಷ್ಟು ತೊಗೊಂತೆ? ಒಂದು ಕಾಲ್ಪು ತೊಗೊಂತೆ ಮೀನ ತೊಳ್ಯಾಕ? ಹಾ ಇದನ್ನ ಡಬ್ರ ಹಾಕಿಡಾಕತ್ತೆ. ರೊಟ್ಟಿ ಮಾಡಕ್ ಬರ್ತೈತಿ. ಮೀನ ತೊಳ್ಯಾಕ ಬೇಕಂತ ಹೇಳಿ ಇಷ್ಟ ಮೀನ ತೊಳ್ಯಾಕ. ಇದು ಸಾಕ ಮೀನ ತೊಳ್ಯಾಕ? ನೀ ತೊಗೊಂಡಿದ್ದು ನೋಡಿ ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಏನು ಪಾಯಕಿ ಬರೀ ಮೀನ ತೊಳ್ಯಾಕ ಒಂದು ಕಾಲ್ಪು ಅಂತೇಳಿ. ಈ ಮಾತು ನೋಡ್ರಿ ನಾನು ಭಾಳ ಸಲ ಹೇಳೀನಿ, ಇವತ್ತು ಹೇಳಾಕತ್ತೀನಿ. ಯಾರ್ಯಾರು ಹೊಳಿ ಮೀನ ತಿಂತೀರಿ ಅಂದ್ರೆ ಕಟ್ಲಾ ಮೀನ ಹೊಳಿ ಮೀನ ಯಾರ್ಯಾರು ತಿಂತೀರಲ್ಲ, ಇದಕ್ಕೆ ಏನೇನು ಹಚ್ಚಿ ಕ್ಲೀನಾಗಿ ತೊಳಿಬೇಕಂತೇಳಿ ಸುಮನ್ ಹೇಳ್ತಾಳೆ. ಕೇಳ್ಕೊರಿ ಸುಮನ್. ನೀರ ಇಲ್ಲ ತೊಳೆಬೇಕಂದ್ರೆ ನೀರ ಖಾಲಿಯಾಗ ಸಿಂಟಾಕ್ಸ್ ಮ್ಯಾಗ ಸಾನ್ಯಾಕರ್ರಿ. 10 ರೂಪಾಯಿ ಮ್ಯಾಲೆ ಹತ್ತಿ ಅವ್ನ ವಾಲ್ ತಿರ್ಗಿಸ್ರಿ. ನಾನು ಸಾನ್ಯಾಗ ಹೇಳ್ತೀನಿ. ಆಕೆ ಅಲ್ಲಿ ಕರೆಕ್ಟ್ ಆಗ ಸ್ವಲ್ಪ ಯಾವ ಬಂದ್ ಮಾಡ್ಬೇಕು ಯಾವ ಚಾಲು ಮಾಡ್ಬೇಕು ಅಂತೇಳಿ ನಮ್ದು ಸೀದಾ ಮಾಡ್ರಿ. ಯಾವ್ದು ನಮ್ದು ಹೋಗಲ್ಲ. ಅದನ್ನ ಸೀದಾ ಮಾಡಿ. ಅವನ 2 ಜೈರ ಬಾಬು ಅಡ್ಡ ಮಾಡ್ಬಿಡ್ರಿ.
ಜೇರದ ಅಡ್ಡ ಐತಂತವ್ರಿ. ಇದು ನಜಮಾಂದಿ ಹೊರತು ಹಾಕಿದೆ ಹಾ ಇದು ಅಡ್ಡ ಆತ ಹಾ ಮತ್ತೆ ಇದು ಅಡ್ಡ ಐತಿ ಇದು ಅಡ್ಡ ಐತದಿಲ್ರಿ. ಆತ ಹಾ ಈಗ ನೀವು ತಳಗಿಳಿರಿ, ಅಲ್ಲಿ ನಜ್ಮಾಗಿ ಹೋದ್ರಿ ಹೇಳ್ತೀನಿ ಬಾಬಾರ್ದು ಒಂದು ಅಡ್ಡ ಮಾಡುವ ಅಂತೇಳಿ. ನಮ್ಮ ಮನೆ ಸಿಂಟ್ಯಾಕ್ಸಿಗೆ ನೀರು ತುಂಬಿಸ್ಬೇಕಂತ ಹೇಳಿದ್ರೆ ನಾವು ಇದನ್ನು ಬಂದ್ ಮಾಡ್ಬೇಕು, ಆಮ್ಯಾಗ ಇದನ್ನು ಬಂದ್ ಮಾಡ್ಬೇಕು, ಬಾಬಾರ್ದು ಬಂದ್ ಚಾಲು ಮಾಡ್ಬೇಕು, ಮಾಡ್ಬೇಕು, ಬಾಬಾರ್ದು ಒಂದು ಬಂದ್ ಮಾಡ್ಬೇಕು. ಅವ್ರದ್ದು ಬಂದ್ ಮಾಡ್ಬೇಕಂದ್ರೆ ಅಷ್ಟೇ 1 2 3 ಸಿಂಟ್ಯಾಕ್ಸ್ ಬಂದ್ ಮಾಡ್ಬೇಕು, ಹ್ಮ್ ಆಮ್ಯಾಗ ನಮ್ದು ಚಾಲು ಮಾಡ್ಬೇಕು. ಹ್ಮ್ ಆತ ಹ್ಮ್ ಸಾರಾಯಿಗಳಂಗ ಮೋಟರ್ ಚಾಲು ಮಾಡ್ತೀವಿ. ಹಾಗಾದ್ರೆ ಹೇಳ್ರಿ ನಾವು ಏನ್ ಗದ್ಲ ಆಗ್ಬಿಡ್ತತ್ ನೋಡ್ರಿ. ಖುಷ್ಖಬರಿ ಸಿಂಟ್ಯಾಕ್ಸಿಗೆ ನೀರು ಬೆಳಕತ್ತಾವು ಚಾಲು ಮಾಡಳ ಬರಾಗತ್ತು. ಹಾ ಈಗ ಮೀನ ಹೆಂಗೆ ತೊಳಿಬೇಕಂತೇಳಿ ಸ್ವಲ್ಪ ಚಂದಾಗಿ ಹೇಳ. ಅಂದ್ರೆ ಈ ಮೀನ ಐತಲ್ಲ ಇದ್ರೊಳಗೆ ಸ್ವಲ್ಪ ಏನಾರ ಕರ್ರ ಇತ್ತಪ್ಪ ಅಂತ ಹೇಳಿದ್ರೆ ಪೂರ ಮೀನ ಇಸ ಹಾಕೈತಿ. ಇದನ್ನ ಸ್ವಚ್ಛಾಗಿ ತೊಳಿಬೇಕು ನೋಡ್ರಿ. ಈಗ ತೊಳ್ಯಾಕೆ ಏನೇನು ತೊಗೊಂಡಿರದಪ್ಪ ಸುಮನ್ ಅಂತ ಹೇಳಿದ್ರೆ ಇದೇನು ಹೇಳ್ತಿದ್ರಾಗ ಉಪ್ಪು ಜೋಳ ಹಿಟ್ಟಲ್ಲ ಇದು, ಇದನ್ನ ಹಚ್ಚಿ ಈ ಪ್ರಕಾರ ಫಸ್ಟ್ ನೀರೊಳಗೆ ನೆಲ್ಲ ತೊಳ್ಕೊಬೇಕ್ರಿ. ನೀರೊಳಗೆ ಎಲ್ಲ ತೊಳ್ಕೊಂಡ ಮ್ಯಾಗ ಇದಲ್ಲ ಮೇನ್ ಇರೋದು ಕರ್ಕರ್ಗೆ. ಇದು ಕರ್ಕರ್ಗಿತ್ತಪ್ಪ ಅಂತ ಹೇಳಿದ್ರೆ ಮೀನ ಹೆಸ ಹಾಕ್ಯದ ನೋಡ್ರಿ. ಅಡುಗೆ ಪೂರ ಹೆಸ ಆಗ್ಬಿಡ್ತೈತೆ ಅದು, ಮೀನು ಸಾರು ಪೂರ ಹೆಸ ಹಾಕೈತಿ. ಅದ್ರಾಗ ಇಂಥ ಮೀನ ಭಾಳ ಆಕೈತದ, ಬ್ಯಾರೆ ಮೀನು ಕಾಯಂಗಿಲ್ಲ. ಅಂತಾರಲ್ರಿ ದೊಡ್ಡವ್ರು, ಕೈ ಕೆಸರ ಆದರೆ ಬಾಯಿ ಮೊಸರು ಅಂತೇಳಿ ಎಲ್ಲ ತೊಳೆ ಮಟ ಅಂದ್ರೆ ಒಂದು ತಾಸು ಆಕತ್ತೆ. ಈಗ ಆದ್ರೆ ನಮ್ಮ ಮನೆ ಹೆಂಗೆ ಗೊತ್ತ ನಿನಗೆ, ನಿಂದು ಒಬ್ಬಕ್ಕೆ ಕೈ ಕೆಸರು ನಮ್ದೆಲ್ಲ ಬಾಯಿ ಮೊಸರು. ಅಂದ್ರೆ ಕೆಲಸ ಮಾಡೋದು ನೀನು ಅಲ್ಲ ಹೆಚ್ಚಿಗೆ. ತೆಲೀರಿ ಇದು ಯಾರ್ದು? ಮೀನದ್ದು ದೊಡ್ಡದತ್ರ ಅದ. ಅಮ್ಮ 4 ಭಾಗ ಮಾಡ್ಯಾರ, ಅವ್ನು 4 ಮಂದಿ ಅಂತ ತಿನ್ನೋದು ಅಂತೇಳಿ. ಈಗಿನ ಚಾಲು ಮಾಡಿ ತೊಳ್ಯಾಕೆ ಹುಷಾರ, ಅದ್ರ ಮುಳಿದಂತಾವು. ಈ ಹೊಳಿ ಮೀನಿದ್ದು ಏನ್ರಿಪ್ಪ ಅಂತ ಹೇಳಿದ್ರೆ ಇದ್ರಾಗ ಸ್ವಲ್ಪ ಏನಾರ ಕರಗಿತ್ತು ಅಂತ ಹೇಳಿದ್ರೆ ಮೀನ ಎಲ್ಲ ಇಸ ಹಾಕೈತ್ರ ಅದು. ಸೊ ಹಿಂಗಾಗಿ ಇದನ್ನು ಇಷ್ಟು ಚಂದ ತೊಳಿಬೇಕು ನೋಡ್ರಿ. ಯಾಕೆ ಇದ್ರ ಸೌಕಾರ ಇರ್ತದೆ, ಸೌಕಾರ ನೋಡ್ರಿ. ಇದ್ರ ಮೀನಕ್ಕೆ ಹಚ್ಚಿ ತೊಳೆ ಸೌಕಾರ ಇರ್ತದ, ಯಾಕ ಇಲ್ಲ. ಏನು ಜೋಕ್ ಮಾಡ್ತೀನಿ ನೀನು? ಅದು ಸಿಗ್ತಾವ್ರಿ, ಎಲ್ಲ ಹಾಕೋತಾಡ್ರಿ. ಹಿಂಗೆ ಹಿಟ್ಟು ಉಪ್ಪು ಹಚ್ಚಿ ತೊಳೆ ಬದ್ಲ ಅವಕ್ಕೂ ಸಿಗ್ತಾವ. ಸ್ವಲ್ಪ ದಿನ ಆದ್ಮೇಲೆ ಈಗ ನೀನು ಮಾಡ್ಬೇಕು ಮಾಡಿದ್ರೆ ಉಪ್ಪು ಹಿಟ್ಟು ಒಂದು ಪ್ಯಾಕೆಟ್ನ ಹಾಕೊಟ್ಟವ್ರಿಗೆ ಇದನ್ನ ಹಾಕಿ ತೊಳಿದ್ರಿ ಅಂತೇಳಿ ಇಷ್ಟ ಆತ. ನೋಡ್ರಿ, ಮೀನು ಸಾರು ಮಾಡ್ಬೇಕು, ಮೀನದ್ದು ಫ್ರೈ ಮಾಡ್ಬೇಕಂತ ಹೇಳಿದ್ರೆ ಸುಲಭಿಲ್ಲ. ಇಷ್ಟೆಲ್ಲ ಅದಕ್ಕೆ ಹಚ್ಚಿ ತೊಳಿಬೇಕ್ರಿ. ಅವಾಗ ಮೀನ ಚಂದಾಗಿ ರುಚಿ ರುಚಿ ಆಗ್ತಾವೆ. ನೋಡ್ರಿ ಮೀನ ಹೆಂಗೆ ಕಾಣ್ತಾವ, ಬೇಡದ ಹಿಂಗೆ ಕಾಣ್ಬೇಕು ನೋಡ್ರಿ ಮೀನ. ಈಗ ಚಾಲು ಮಾಡಿ ಮಿಕ್ಸಿಂಗ್ ಮಾಡಕ್ಕೆ. ಇದಕ್ಕೆ ಮಸಾಲೆ ಏನು ಭಾಳ ಇದನ್ನು ಹಾಕಿಲ್ರಿಪ್ಪ ನಾನು. ಅದು ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಎಲ್ಲ ಅದು ಹಾಕ್ತಂದು ಹಾಕಿಲ್ರಿ ನಾ. ಹಾಕ್ಬೇಕಿಲ್ಲ ಬೇಕವ್ರಿ, ಎಲ್ಲ ಅಸಿಡಿಟಿ ಹಾಕತ್ರಿ ಅದು. ಅದೇ ಮಸಾಲೆ ಭಾಳ ತಿನ್ಬಾರ್ದು ಮಸಾಲೆ. ಇದು ಏನು ಹಾಕ್ತೀವಲ್ರಿ, ಖಾರ, ಉಪ್ಪು, ಅರ್ಶಿನ ಪುಡಿ, ಬಾಯಿ ತುಂಬ ಖಾರ ಉಪ್ಪು ಇತ್ತಂದ್ರೆ ಎಲ್ಲಾನು ರುಚಿ ಹಾಕವ್ರಿ. ನಾನು ಅಷ್ಟೇ ಹಾಕಿ ಮಾಡ್ಬೇಕ್ರಿ, ಸಿಂಪಲ್ ಆಗಿ ಮಸ್ತ್ ಆಕತ್ರಿ. ಈ ಮಾತು ನೀವು ತರ್ತಾತ ಗುಡ್. ಇವೇನೀಗ ಫ್ರೈ ಮಾಡಕ್ಕೆ ಹೋದಿಲ್ಲ ನೀವು? ಫ್ರೈ ಮಾಡಕ್ರಿ ತಮನ್ನ ಅದು ಬಟನ್ ಬಂದ್ ಮಾಡಿ ಇದು ತುಂಬ್ತ ತಮನ್ನ ಸಿಂಟ್ಯಾಕ್ಸ್ ತುಂಬ್ತು. ಹಾಂ ಅದು ಗುಡ್. ಎಲ್ಲ ಕರೆಕ್ಟ್ ಮಿಕ್ಸ್ ಆತ. ಇಟ್ಟು ಬಿಡೋದು ಈಗ 4 ದಿನ ತೆಗದು. 4 ದಿನ ತೆಗದೆ ಹಾಂ ಈಗ ಮಾಡೋದು ಬೇಡ್ರಿ. ಈಗ ಇವತ್ತು ಮಾಡೋದು ಬಿಡ್ರಿ, ಇಡಕ್ಕೆ ರೆಡಿ ಇದೀನಿ ನಾನು. ಅಷ್ಟೇ ಇದು ಸಾಕು. ಇದ್ದು ನೋಡಿ ಆರಾಮ್ ಮುಖಬೇಕಾಗತ್ತೀನಿ ನಾ ಮೊದ್ಲ. ನೀ ತೆಗೆದು ಇಡ್ತೀಯ? ಈಗೇನೀಗ ಸಾರಿಗೆ ಮಸಾಲೆ
ಮಸಾಲೆ ಏನಾಗತ್ತಿ ಕೊತ್ತಂಬರಿ ಮುನಿಂಗ ತೊಗೊಳತ್ತೀನಿ ನೀನು ಮುಳ್ಳಂಗಿನ ಹಾಕಿ ಅದ್ರ ತಿಳಿಸ್ಬಿಡೋದು ಇನ್ನೂ ಮಸ್ತ್ ಆಕೈತಿ ನೋಡು ಅದು ಹೌದಲ್ರಿ ಡಿಫ್ರೆಂಟ್ ಆಕೈತಿ ನೀವು ಮಾಡೋ ರೆಸಿಪಿನೇ ಅಂತಾವಲ್ಲ ಮತ್ತೆ ಡಿಫ್ರೆಂಟ್ ಸಾರಿಗೆನಿಗೆ ಕೊತ್ತಂಬರಿ ಹಾಕಿ ಟಮಾಟಿ ಹಾಕಿ ಮತ್ತೇನು ಇದ್ರಾಗ ಉಪ್ಪು ಖಾರ ಅರ್ಶಿನ ಪುಡಿ ಜೀರಿಗೆ ಹಾಂ ಹಾಕಿ ಗಿರ್ಗಿಡ್ಸ್ಬಿಡ್ತೇನೆ ರೀ ಕೊಬ್ಬರಿ ಮಾತ್ರ ಹಾಕಂಗಿಲ್ಲ ಕೊಬ್ಬರಿ ಹಾಕಬೇಡ ನೀವೇನು ಹೆದರ್ಬೇಡ್ರಿ ಈಗ ನಾ ಮಿಕ್ಸಿ ಮಾಡಿದ್ದಿ ಹಾಂ ರೀ ಫಸ್ಟ್ ಸಾರನ ಸಾರು ಮಾಡಿದ್ರೆ ಲೇಟ್ ಆಗೋದಿಲ್ಲ ಆದಾಗ ಮೇವನ್ ಹೆಚ್ಚಿಗಿಲ್ಲ ಸ್ವಲ್ಪ ಈಗ ನಾ ಮಸಾಲೆ ಕೂತು ಇವು ಬೇರೆ ತಿಳಿದವನ ಇವು ಬರೀ ತೆಲೀರಿ ತೋರಿಸ್ಬೇಡ ಹಂಗೆ ಒಬ್ಬೊಬ್ರು ತಿನ್ನಂಗಿಲ್ಲ ಅವ್ರಿಗೆ ಇದಾಕೈತಿ ಪಾಪ ಈಗ ಸ್ವಲ್ಪ ಒಂದು ಕುದಿತಂದ್ರೆ ಇಳಿಸ್ಬಿಡ್ತಾರೆ ಅದನ್ನ ನಿನಗೊಂದು ಮಾತು ಕೇಳ್ತೀನಿ ಕರೆಕ್ಟ್ ನಿಜವಾಗಿ ಹೇಳ್ಬೇಕಾ ಸುಳ್ಳು ಹೇಳ್ರಿ ಇವತ್ತಿಗೆ ನೀ ರೊಟ್ಟಿ ಮಾಡಿ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಹಾಂ ಭಾಳ ವರ್ಷ ಆಯ್ತು ಬಿಡ್ರಿ ಕರೆಕ್ಟ್ ಹೇಳ ಅಜ್ಮೀರಿಗೆ ಹೋಗಂತ ಮುಂಚೆ ಒಂದು ವಾರ ಮುಂಚೆ ನೀ ರೊಟ್ಟಿ ಮಾಡಿದ್ದಿಲ್ಲ ಅಜ್ಮೀರಿಗೆ ಹೋಗಿ ಬಂದಾಗ ರೊಟ್ಟಿ ಮಾಡಿಲ್ಲ ಒಂದು ವಾರ ಮುಂಚೆ ಅಂದ್ರೆ ನಾವು ರೊಟ್ಟಿ ಮಾಡಿದ್ವಿ ಟೂರಿಗೆ ಹೋಗಕ್ಕಂತೇಳಿ ಬಟ್ ನಾವು ರೊಟ್ಟಿ ಇಲ್ಲೇ ಮಿಸ್ ಮಾಡಿ ಹೋಗ್ಬಿಟ್ವಿ ಅಲ್ಲಿಂದ ಬಂದ ಮ್ಯಾಗ ನೀ ರೊಟ್ಟಿ ಮಾಡಿಲ್ಲ ಈಗ ಬಂದು ನಾವು ಕಡಿಮೆ ಅಂದರೂ 15 ದಿನ ಆಯ್ತು ಒಂದು ತಿಂಗಳಾಯ್ತು ನಾವು ಬಂದು ಕರೆಕ್ಟೇ ಮತ್ತೆ ಇವತ್ತಿಗೆ ಒಂದು ತಿಂಗಳಲ್ಲಿ ದೆಲ್ಲಾಗಿದ್ದೀವಿ ನಾವು ಮಾತು ಮರೆಸ್ಬೇಡ ನೀ ರೊಟ್ಟಿ ನೋಡ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಜೋಳದಿದ್ದಿಲ್ಲ ರೀ ಜೋಳ ಇದ್ರೂ ಗಿರ್ನಿ ಚಾಲು ಇದ್ದಿದ್ದಿಲ್ಲ ಗಿರ್ನಿ ಚಾಲು ಇದ್ರೂ ಈಕಿ ಹಿಟ್ಟು ಹಾಕ್ಸೋಕೆ ಹೋಗಿದ್ದಿಲ್ಲ ನನಗೂ ಹೇಳಿದ್ದಿಲ್ಲ ಮೊನ್ನೆ ಏನಾಯ್ತು ಏನು ಗೊತ್ತಿಲ್ಲ ಮಸ್ತಾಗಿ ಜೋಳ ಎಲ್ಲ ಹಸನು ಮಾಡಿ ಇವತ್ತು ಹೋಗಿ ಗಿರ್ನಿ ಹಾಕಿಸ್ಕೊಂಡು ಬಂದೆ ಮೆಣಸು ಸಾರು ರೊಟ್ಟಿ ತಿನ್ನೋದು ಆತು ಇವತ್ತು ಎಷ್ಟು ಮಾಡ್ತಿ ಎಲ್ಲ ಒಂದು ತಿಂಗಳು ದೂರಿ ಇವತ್ತ ಮಾಡ್ಬಿಡ್ತು ನಾವು ಅಷ್ಟೇ ಅಂದ್ರೆ ಇಷ್ಟು ದಿನ ಗ್ಯಾಪ್ ಬಿಟ್ಟಿದ್ದೆ ಇದಕ್ಕಂತಾರ ಕೆಲಸ ಅಂತೇಳಿ ಇದಕ್ಕಂತಾರ ಆಸಕ್ತಿ ಅಂತೇಳಿ ಗ್ಯಾಪ್ ಮಾಡಿದ್ರು ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ತಲ್ಲ ಅದು ಬೇಕು ಹಂಗೆ ನಾವು ಮ್ಯಾನೇಜ್ಮೆಂಟ್ ಭಾಳ ಮಾಡ್ತೀನಿ ರಿಯಲಿ ಮೆಣಸು ಸಾರು ಕೂತ್ ರೆಡಿ ಆತೆ ತಿಳಿಸ್ಬಿಡೋದನ್ನ ಹುಷಾರ ಬಿಸಿತೈತಿ ಈಗ ನೀವು ಫಸ್ಟ್ ರೊಟ್ಟಿ ಮಾಡ್ತೀನ ಮೀನಾ ಫ್ರೈ ಮಾಡ್ತೀವಿ ಇಲ್ಲ ರೊಟ್ಟಿ ಮಾಡಿದಾದ್ಮೇಲೆ ಅದ ತೈ ಮೇಲೆ ಮೀನ ಫ್ರೈ ಮಾಡ್ತೀನಿ ಅಷ್ಟೊತ್ತು ಮಟ ಅಂತ ಹೇಳಿದ್ರೆ ಮಸಾಲೆ ಮೀನಾ ಮಸ್ತ್ ನಿಲ್ತಾವ ತಗೋ ಹಂಗಂದ್ರೆ ಸಾನಿಯಾ ನೀವು ಹೋಮ್ವರ್ಕ್ ಮಾಡ್ಕೊಂಬಂದು ಈಗೇನ ರೊಟ್ಟಿ ಮಾಡ್ದಾತ ರೊಟ್ಟಿನೂ ಫಿನಿಶ್ ತಡಿ ಇನ್ನೂ ಮೀನಾ ಫ್ರೈ ಆಗಿಲ್ಲ ಅಲ್ಲಿ ಬಟ್ ಇದು ಕೂಡ ಮೀನಾ ಫ್ರೈ ಆದ್ಮ್ಯಾಗ ರೊಟ್ಟಿ ಫಿನಿಶ್ ಆಕಾವ ಈಗೇನ ಅದು ತೆಗ್ದಂಗೆ ಮಾಡ್ಬಿಡ್ತೀಯ ಹಾಂ ರೀ ನೋಡ್ರಿ ಮಸಾಲೆ ಒಳಗೆ ಮೀನಾ ಮಸ್ತ್ ನೆನೆದು ಬಿಟ್ಟಾವು ಎಣ್ಣೆ ಹಾಕಿ ಮೀನಾ ಫ್ರೈ ಮಾಡಾಕತ್ರೆ ಈಗ ಚಾಲು ಮಾಡಿ ಫ್ರೈ ಮಾಡಕ್ಕೆ ಹಾಂ ರೀ ಯಾಕೆ ತಗೋದ್ಮೇಲೆ ಹಾಕಿದ ಈಗ ಮಸ್ತ್ ಫ್ರೈ ಆಗಬೇಕಲ್ಲ ಇದಕ್ಕೆ ನೀರು ಹಚ್ಚಿ ಹಿಟ್ಟು ಹಚ್ಚತ್ತೇನು ಹಿಟ್ಟು ಜೋಳ ಹಿಟ್ಟು ಕೆಲವೊಬ್ರದ್ದು ಹಿಂಗೆ ರವಾನು ಹಚ್ತಾರೆ ಹೌದು ರೀ ಬಟ್ ನಾವು ರವಾನು ಹಚ್ತೇವಿ ಆಮ್ಯಾಗ ಜೋಳದ ಹಿಟ್ಟನ್ನು ಹಚ್ತೇವಿ ಹೆಚ್ಚಿಗೆ ಏನು ಹಚ್ತೀವಿಪ್ಪ ಅಂದ್ರೆ ಜೋಳದ ಹಿಟ್ಟ ನಾವು ಹೌದ್ರಿ ನಾವು ಹಿಟ್ಟು ಖಾಲಿ ಹಿಟ್ಟು ಖಾಲಿ ಆದ್ಮೇಲೆ ರವಾ ಹಚ್ತೇವಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತಿದ್ದೀನಿ ನಾನು ಇಷ್ಟ ಆಯ್ತು ನಮ್ಮ ಚಾನಲ್